ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಣಾ ರಮೇಶ್. ಈಸಿ ಕಿಚನ್ ಕ್ಲೀನಿಂಗ್ ಹಾಗೆ ಸ್ಮಾರ್ಟ್ ಆರ್ಗನೈಸಿಂಗ್ ಐಡಿಯಾಸ್ ಬಗ್ಗೆ 10 ಟಿಪ್ಸ್ನ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇನೆ ಎಂಡೋರ್ಗು ನೋಡಿ. ಹಾಗೆ ಕಿಚನ್ ಕ್ಲೀನಿಂಗ್ ಅಂತ ಬಂದರೆ ಫಸ್ಟ್ ಗ್ರೋಸರಿ ಬಾಕ್ಸ್ ಎಲ್ಲನೂ ಖಾಲಿ ಮಾಡಿ ಅದನ್ನು ವಾಶ್ ಮಾಡಿ ಇಟ್ಬಿಟ್ಟು ಆಮೇಲೆ ಕಿಚನ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ನಾನು. ಸೊ ಈ ಗ್ರೋಸರಿ ಬಾಕ್ಸ್ ಎಲ್ಲ ಏನೇನಿದೆ ಅದರಲ್ಲಿ ಎಲ್ಲನೂ ತೆಗೆದು ಬೇರೆ ಬಾಕ್ಸಲ್ಲಿ ಇಲ್ಲ ಬೇರೆ ಪಾತ್ರೆಗಳಲ್ಲಿ ಹಾಕಿಟ್ಬಿಡ್ತೀನಿ. ಈ ಬಾಕ್ಸ್ ಎಲ್ಲ ವಾಶ್ಗೆ ಹಾಕಬೇಕು. ಇವಾಗ ಈ ಸ್ಟೀಲ್ ಬಾಕ್ಸಲ್ಲಿರೋ ಗ್ರೋಸರೀಸ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಸಿಂಕಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕಿ ಹಾಗೆ ಬಿಡ್ತೀನಿ. ಸೊ ಬೇಗ ಬೇಗ ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನೀರಲ್ಲೇ ಸ್ವಲ್ಪ ನೆನೆಯಲಿ ಅಂತ ಬಿಟ್ಟಿದ್ದೀನಿ. ಹಾಗೆ ವಿಂಡೋ ಎಲ್ಲ ಓಪನ್ ಮಾಡಿ ಬಿಟ್ಬಿಟ್ಟು ನೀಟಾಗಿ ಧೂಳೆಲ್ಲ ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಗೋಡೆ ಮೇಲಿರೋ ಧೂಳಾಗಲಿ ವಿಂಡೋ ಧೂಳಾಗಲಿ ಇದನ್ನೆಲ್ಲ ರಿಮೂವ್ ಮಾಡ್ಕೊಂಡಾದ್ಮೇಲೆ ಪಾತ್ರೆ ವಾಶ್ ಮಾಡ್ತೀನಿ. ಒಂದ್ಸಲ ಧೂಳೆಲ್ಲ ನೀಟಾಗಿ ಕೊಡಗಿದ್ವಿ ಅಂತ ಅಂದರೆ ಪಾತ್ರೆಗಳು ವಾಶ್ ಮಾಡಿಡೋಕ್ಕೂ ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ಹಾಗೆ ಅಡುಗೆ ಮನೇನ ನೀಟಾಗಿ ಇವತ್ತು ಫುಲ್ ಕ್ಲೀನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಈ ರೀತಿ ಕೆಲಸನ 1 by 1 ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಬೇಗ ಕೆಲಸ ಕಂಪ್ಲೀಟ್ ಆಗಿ. ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ನಮಗೂ ಅಷ್ಟು ಸುಸ್ತು ಅಂತ ಅನ್ಸೋದಿಲ್ಲ. ಹಾಗಾಗಿ ನಾನು ಒಂದೊಂದೇ ಬಾಕ್ಸ್ ಡಿವೈಡ್ ಮಾಡ್ಕೊಂಡು ವಾಶ್ ಮಾಡ್ತೀನಿ. ಎಲ್ಲ ಪಾತ್ರೆಗಳನ್ನು ಒಂದೇ ಸಲ ತೆಗೆದಾಕ್ಬಿಟ್ಟು ವಾಶ್ ಮಾಡೋಕೆ ಹೋಗೋದಿಲ್ಲ. ಹಾಗೆ ನಾನು ಇಲ್ಲಿ ಸ್ಟೀಲ್ ಬಾಕ್ಸ್ನ ಫಸ್ಟ್ ತೊಳಿತಾ ಇದ್ದೀನಿ. ಬೇಗ ನೀರೆಲ್ಲ ಡ್ರೈ ಆಗಲಿ, ಅದರಲ್ಲಿರುವಂಥ ಎಲ್ಲ ಸಾಮಗ್ರಿಗಳನ್ನು ಅದರಲ್ಲಿ ಫಿಲ್ ಮಾಡಿ ಇಟ್ಬಿಟ್ರೆ ಅದ್ರ ಕೆಲಸ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಹಾಗೆ ಅಡುಗೆಗೆ ಉಪಯೋಗಿಸುವಂಥ ಎಲ್ಲ ಸಾಮಗ್ರಿಗಳನ್ನು ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟಿದ್ದೀನಿ ಜೋಡಿಸಿ. ಬಾಕ್ಸ್ ಎಲ್ಲ ತೊಳೆದಾದ್ಮೇಲೆ ನೀಟಾಗಿ ಅದರಲ್ಲಿ ಫಿಲ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ. ಹಾಗೆ ಸ್ಪೈಸಿ ಐಟಮ್ಸ್ ಆಗಿರ್ಬೋದು ಮತ್ತು ಒಗ್ಗರಣೆಗೆ ಬಳಸುವಂಥ ಎಲ್ಲ ಸಾಮಗ್ರಿಗಳನ್ನು ಈ ರೀತಿ ಯೂಸ್ ಅಂಡ್ ಥ್ರೋ ಕಾಫಿ ಕಪ್ಪಲ್ಲಿ ಹಾಕಿಟ್ಬಿಡ್ತೀನಿ. ಗ್ಲಾಸ್ ಬಾಕ್ಸ್ ಎಲ್ಲ ವಾಶ್ ಮಾಡಿದ್ಮೇಲೆ ತಿರ್ಗಾ ಅದರಲ್ಲಿ ರೀಫಿಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಈ ರೀತಿ ಬಾಕ್ಸ್ನ ಡಿವೈಡ್ ಮಾಡಿಕೊಂಡು ಈ ರೀತಿ ಬಾಕ್ಸಲ್ಲಿರುವಂಥ ಐಟಮ್ಸ್ ಎಲ್ಲಾನು ಡಿವೈಡ್ ಮಾಡಿ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಕೆಲಸ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಸೊ ಈ ರೀತಿ ಕೆಲಸ ಮಾಡಬೇಕಾದ್ರೆ ವಸ್ತುಗಳನ್ನು ನೀಟಾಗಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಎಲ್ಲ ಪಾತ್ರೆಗಳನ್ನು ವಾಶ್ ಮಾಡಿ ತಿರ್ಗಾ ಅದರಲ್ಲಿ ರೀಫಿಲ್ ಮಾಡೋದ್ರಿಂದ ಕೆಲಸ ಬೇಗ ಕಂಪ್ಲೀಟ್ ಆಗುತ್ತೆ. ನಮಗೂ ಅಷ್ಟು ಟಯರ್ಡ್ ಅಂತ ಅನಿಸೋದಿಲ್ಲ. ಹಾಗೆ ಸ್ಟೀಲ್ ಪಾತ್ರೆಗಳ ಜೊತೆಗೆ ಗ್ಲಾಸ್ ಬಾಕ್ಸ್ಗಳಾಗಿರ್ಬೋದು ಹಾಗೆ ಗ್ಲಾಸ್ ಮಗ್ಗಳಾಗಿರ್ಬೋದು ಇದನ್ನೆಲ್ಲ ಒಟ್ಟಿಗೆ ಹಾಕಿ ಸ್ಟೀಲ್ ಪಾತ್ರೆಗಳ ಜೊತೆಗೆ ವಾಶ್ ಮಾಡಬಾರ್ದು. ಯಾಕಂದರೆ ಸ್ಟೀಲ್ ಪಾತ್ರೆಗಳನ್ನ ಬೇಗ ಬೇಗ ವಾಶ್ ಮಾಡ್ಕೊಬಹುದು. ಸೊ ಗ್ಲಾಸು ಮಗ್ಗು ಹಾಗೆ ಗ್ಲಾಸ್ ಬಾಕ್ಸ್ಗಳನ್ನ ಬೇಗ ಬೇಗ ವಾಶ್ ಮಾಡೋಕ್ಕಾಗೋದಿಲ್ಲ. ತುಂಬ ಕೇರ್ಫುಲ್ಲಾಗಿ ನೋಡಿ ವಾಶ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಸಪ್ರೇಟಾಗಿ ಈ ರೀತಿ ಡಿವೈಡ್ ಮಾಡಿಕೊಂಡು ವಾಶ್ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಎಲ್ಲ ಗ್ಲಾಸ್ ಬಾಕ್ಸ್ಗಳನ್ನು ನೀಟಾಗಿ ವಾಶ್ ಮಾಡಿ ನೀರು ಡ್ರೈ ಆಗೋಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಒಂದು ಸೈಡ್ ಕ್ಯಾಬಿನೆಟ್ ಏನಿದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಹಾಗೆ ಒಂದು ಸೈಡ್ ಕ್ಯಾಬಿನೆಟ್ಗಳಲ್ಲಿ ನಾನು ಮಸಾಲಾ ಬಾಕ್ಸ್ಗಳನ್ನ ಜೋಡಿಸ್ಬೇಕಾದ್ರೆ ಕೆಳಗಡೆ ಈ ರೀತಿ ಒಂದು ಶೀಟ್ನ ಹಾಕಿ ಬಾಕ್ಸಸ್ನ ಜೋಡಿಸ್ತೀನಿ. ಹಾಗೆ ಇಲ್ಲಿ ಕ್ಲೀನ್ ಮಾಡೋಕೆ ಈ ಲಿಕ್ವಿಡ್ಗೆ ವಿಮ್ ಜೆಲ್ಲು ಹಾಗೆ ಸ್ವಲ್ಪ ಲೆಮನ್ ಸಾಲ್ಟ್ ಅನ್ನ ಹಾಕೊಂಡಿದ್ದೀನಿ. ಹಾಗೆ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ರೆ ಸಾಕು. ತುಂಬ ಸ್ಕ್ರಬ್ ಹಾಕಿ ಜಾಸ್ತಿ ಸ್ಕ್ರಬ್ ಮಾಡೋದೇನು ಬೇಡ. ಹಾಗೇನೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಬೇಗ ಈಸಿಯಾಗಿ ಕ್ಲೀನ್ ಮಾಡ್ಕೊಬಹುದು. ಹಾಗೆ ಲೆಮನ್ ಸಾಲ್ಟ್ ಯೂಸ್ ಮಾಡಿಕೊಂಡು ಕ್ವಿಕ್ ಆಗಿ ಯಾವ ರೀತಿ ಕೆಲಸ ಎಲ್ಲ ಮಾಡ್ಕೊಬಹುದು, ಏನೆಲ್ಲ ವಸ್ತುಗಳನ್ನ ಕ್ಲೀನ್ ಮಾಡ್ಕೊಬಹುದು ವಿಡಿಯೋನ ಪೋಸ್ಟ್ ಮಾಡಿ. ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಹಾಗೆ ಕೌಂಟರ್ ಟಾಪ್ ಮೇಲಿರೋ ಧೂಳೆಲ್ಲನೂ ಒಂದು ಬಟ್ಟೆಯಿಂದ ನೀಟಾಗಿ ಗುಡಿಸ್ಕೊಂಡು ಆಮೇಲೆ ವಾಲ್ ಟೈಲ್ಸ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಇದರಿಂದ ಕ್ಲೀನಿಂಗ್ ಬೇಗ ಆಗುತ್ತೆ ಮತ್ತೆ ಧೂಳು ಜಾಸ್ತಿ ಕುತ್ಕೊಂಡಿದೆ ಅಂತ ಅನ್ಸೋದಿಲ್ಲ ನಮಗೆ. ಹಾಗೆ ಕಿಚನ್ನಲ್ಲಿ ಚಿಮ್ನಿ ಇದ್ರೂ ಫ್ಯಾನ್ ಇದ್ರೂ ಈ ವಿಂಡೋ ಸೈಡಲ್ಲಿ ಮಾತ್ರ ಸ್ವಲ್ಪ ಆಯಿಲ್ ಪಿಸಿ ವಿಂಡೋಗಳೆಲ್ಲ ಸ್ವಲ್ಪ ಹಂಟು ಅಂತ ಅನಿಸ್ತಾನೆ ಇರುತ್ತೆ. ವೀಕ್ಲಿ 1 ಟೈಮ್ ವಿಂಡೋ ಹಾಗೆ ವಾಲ್ ಟೈಲ್ಸ್ ಹಾಗೆ ವಿಂಡೋಗಳನ್ನ ವಿಮ್ ಜೆಲ್ ಇಲ್ಲ ಅಂದ್ರೆ ಲೆಮನ್ ಸಾಲ್ಟ್ ಸೊ ಇದನ್ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡಿ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಅನ್ಸೋದಿಲ್ಲ. ಸೊ ತುಂಬಾ ಗ್ಯಾಪ್ ಇಟ್ಟು ಕ್ಲೀನ್ ಮಾಡಕ್ ಹೋದ್ರೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ. ಹಾಗಾಗಿ ವಾರಕ್ಕೊಂದ್ಸಲ ಕಿಚನ್ ನ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇರಬೇಕು. ಹಾಗೆ ಗ್ರೋಸರಿ ಬಾಕ್ಸ್ನ ಜೋಡಿಸೋಕ್ಕಿಂತ ಮೊದಲು ಕೆಳಗಡೆ ಈ ರೀತಿ ಒಂದು ಶೀಟನ್ನು ಹಾಕಿ ಅದರ ಮೇಲೆ ಬಾಕ್ಸನ್ನು ಜೋಡಿಸ್ತೀನಿ. ಸೊ ಏನಕ್ಕಾಗಿ ಈ ಶೀಟನ್ನು ಹಾಕ್ತೀನಿ ಅಂದರೆ ಸ್ಕ್ರಾಚಸ್ ಬೀಳಬಾರ್ದು, ಮತ್ತು ಏನಾದರೂ ಸಡನ್ನಾಗಿ ಚೆಲ್ತು ಅಂದರೆ ನೀಟಾಗಿ ಅದರಿಂದ ಕ್ಲೀನ್ ಮಾಡ್ಕೊಬಹುದು. ಹಾಗೆ ಒಂದು ಸೈಡ್ ಕೌಂಟರ್ ಟಾಪ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಮತ್ತು ಸ್ಟೀಲ್ ಬಾಕ್ಸ್ ಎಲ್ಲ ನೀಟಾಗಿ ನೀರು ಡ್ರೈ ಆಗಿದೆ. ಸೊ ಇದನ್ನ ಒಂದು ಸೈಡ್ ಜೋಡಿಸ್ಕೊಂಡು ಇವಾಗ ಗ್ರೋಸರೀಸ್ ಎಲ್ಲ ಬಾಕ್ಸಲ್ಲಿ ರೀಫಿಲ್ ಮಾಡಿಕೊಂಡು ಒಂದು ಸೈಡ್ ಕ್ಯಾಬಿನೆಟ್ ಕೆಲಸ ಕಂಪ್ಲೀಟಾಗಿ ಮುಗಿಯುತ್ತೆ.
ಹಾಗೆ ಈ ಸ್ಪೈಸಿ ಐಟಮ್ಸ್ ಎಲ್ಲ ಕಾಫಿ ಕಪ್ಪಲ್ಲಿ ನಾನು ಈ ಗ್ಲಾಸ್ ಬಾಕ್ಸ್ ಎಲ್ಲ ವಾಶ್ ಮಾಡೋಕ್ಕಿಂತ ಮೊದಲು ಎಲ್ಲಾನು ಎತ್ತಿಟ್ಟಿದ್ದೆ. ಸೊ ಇವಾಗ ನೀಟಾಗಿ 1 by 1 ಅದರಲ್ಲಿ ರೀಫಿಲ್ ಮಾಡ್ಬೋದು, ಫಾಸ್ಟಾಗಿ ಕೆಲಸನೂ ಆಗೋಗ್ಬಿಡುತ್ತೆ. ಹಾಗೆ ಹೆಣ್ಮಕ್ಳು ಮನೇಲಿ ತುಂಬ ಟೈಮ್ ಸ್ಪೆಂಡ್ ಮಾಡುವಂಥ ಜಾಗ ಅಂದರೆ ಅಡುಗೆ ಮನೆಯೇ ಆಗಿರುತ್ತೆ. ಅಡುಗೆ ಮನೆನ ನೀಟಾಗಿ ಅಂದವಾಗಿ ಶುಚಿಯಾಗಿ ಸ್ವಚ್ಛವಾಗಿ ಜೋಡಿಸಿಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆ ಅಡುಗೆ ಮನೆನ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಅಡುಗೆ ಮಾಡಬೇಕಾದ್ರೆ ನಾವೇ ಹ್ಯಾಪಿಯಾಗಿ ಫೀಲ್ ಮಾಡ್ತೀವಿ. ಹಾಗೆ ಮನೆಯಲ್ಲಿ ಅಡುಗೆ ಮಾಡುವಂಥ ಎಲ್ಲ ಸಾಮಗ್ರಿಗಳನ್ನು ಫುಲ್ ಖಾಲಿ ಮಾಡಿ ಖಾಲಿ ಬಾಕ್ಸನ್ನು ಇಟ್ಕೊಬಾರ್ದು. ಸ್ವಲ್ಪ ಗ್ರೋಸರೀಸ್ ಇರಬೇಕಾದ್ರೇ ಗ್ರೋಸರೀಸ್ನ ತಂದು ಫಿಲ್ ಮಾಡ್ಕೊಬೇಕು, ಫುಲ್ ಖಾಲಿ ಅಂತ ಹೇಳಬಾರ್ದು. ಹಾಗೆ ಕೆಲವೊಂದು ಸ್ಟೀಲ್ ಬಾಕ್ಸ್ಗಳು ನೀಟಾಗಿ ಕ್ಲೋಸ್ ಮಾಡೋಕ್ಕಾಗ್ತಿರೋದಿಲ್ಲ, ಕ್ಯಾಪ್ ತುಂಬ ಲೂಸ್ ಆಗಿರುತ್ತೆ. ಆ ರೀತಿ ಬಾಕ್ಸ್ಗಳಿಗೆ ಒಂದು ಟಿಶ್ಯೂ ಪೇಪರ್ನ ಬಾಕ್ಸ್ ಮೇಲೆ ಇಟ್ಟು ಕ್ಲೋಸ್ ಮಾಡೋದ್ರಿಂದ ನೀಟಾಗಿ ಟೈಟ್ ಆಗಿ ಈ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡ್ರೆ ಅರ್ಧ ಕೆಲಸ ಕಿಚನಲ್ಲಿ ಕಂಪ್ಲೀಟ್ ಆದಂಗೆ. ನನಗೆ ಅರ್ಧ ಕ್ಲೀನಿಂಗ್ ಕೆಲಸನೇ ಮುಗೀತು ಅಂತ ಅನ್ಸುತ್ತೆ. ಹಾಗೆ ನೀಟಾಗಿ ಬಾಕ್ಸ್ ಎಲ್ಲ ಜೋಡಿಸಿ ಆದ್ಮೇಲೆ ಇವಾಗ ಪಿಂಗಾಣಿ ಜಾರ್ಗಳನ್ನ ವಾಶ್ ಮಾಡಿ ಜೋಡಿಸಿ ಈ ರೀತಿ 1 by 1 ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ತೀನಿ. ಸೊ ಇದರಿಂದ ನನಗೆ ಕೆಲಸ ಜಾಸ್ತಿ ಆಯ್ತು ಅಂತ ಬೇಗ ಮಾಡಿ ಮುಗಿಸ್ದಂಗ ಅನಿಸ್ತಾ ಇರುತ್ತೆ. ಹಾಗೆ ಈ ಪಿಂಗಾಣಿ ಜಾರ್ಗಳಲ್ಲಿ ನಾನು ಅಳ್ಳುಪ್ಪು ಹಾಗೆ ಹುಣಸೆ ಹಣ್ಣು ಮತ್ತೆ ಸಾಂಬಾರ್ಗೆ ಯೂಸ್ ಮಾಡುವಂತ ತೊಗರಿ ಬೇಳೆನ ಹಾಕಿ ಕೌಂಟರ್ ಟಾಪ್ ಮೇಲೆನೆ ಇಟ್ಕೊಳ್ತೀನಿ. ಹಾಗೆ ಬೇಗ ಹಾಳಾಗುವಂತ ವಸ್ತುಗಳನ್ನ ಪಿಂಗಾಣಿ ಜಾಡಿಯಲ್ಲಿ ಹಾಕಿಡೋದ್ರಿಂದ ಬೇಗ ಹುಳ ಆಗೋದಿಲ್ಲ. ಹಾಗೆ ಆಯಿಲ್ ಬಾಟಲ್ಸ್ ಕೂಡ ನಾನು ವಾಶ್ ಮಾಡಿ ಇಟ್ಟಿದ್ದೆ, ಆಯಿಲ್ ಕೂಡ ರೀಫಿಲ್ ಮಾಡಿ ಇಡ್ತಾ ಇದ್ದೀನಿ. ಸೊ ಇದನ್ನ ನಾನು ವೀಕ್ಲಿ 1 time ಆಯಿಲ್ ಖಾಲಿ ಆದಾಗ ವಾಶ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಆಯಿಲ್ ಬಾಟಲ್ನ ಇಡಬೇಕಾದ್ರೆ ಕೆಳಗಡೆ ಪ್ಲೇಟ್ ಆಗಲಿ ಇಲ್ಲ ಅಂದರೆ ಯಾವುದೇ ರೀತಿ ಟ್ರೇಗಳಾಗಲಿ ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ನ ಹಾಕಿ ಆಯಿಲ್ ಬಾಟಲ್ಸ್ನ ಇಡಬೇಕು. ಕ್ಲೀನಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ಗ್ಲಾಸ್ ಬಾಕ್ಸ್ ಎಲ್ಲ ವಾಶ್ ಮಾಡಬೇಕಾದ್ರೆ ಡ್ರೈ ಫ್ರೂಟ್ಸ್ ಬಾಕ್ಸನ್ನು ಕೂಡ ವಾಶ್ ಮಾಡಿ ಇಟ್ಟಿದ್ದೆ, ಬಟ್ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಇದು ಯಾವುದನ್ನು ವಾಶ್ ಮಾಡೋದು ತೋರಿಸ್ಲಿಲ್ಲ ನಾನು. ಹಾಗೆ ಈ ಡ್ರೈ ಫ್ರೂಟ್ಸ್ ಬಾಕ್ಸ್ ಎಲ್ಲಾನು ಈ ರೀತಿ ಒಂದು ಕಾರ್ನರ್ ಸ್ಟೀಲ್ ಸ್ಟ್ಯಾಂಡ್ ಮೇಲೆ ಆರ್ಗನೈಸ್ ಮಾಡಿಬಿಡ್ತೀನಿ. ನೋಡೋಕ್ಕೂ ನೀಟಾಗಿ ಕಾಣಿಸ್ತಾ ಇರುತ್ತೆ ಕೌಂಟರ್ ಟಾಪ್ ಮೇಲೆ. ಹಾಗೆ ಆನಿಯನ್ ಹಾಕಿಡುವಂಥ ಬ್ಯಾಸ್ಕೆಟಲ್ಲಿ ಒಂದು ಕೆಳಗಡೆ ಟಿಶ್ಯೂ ಪೇಪರ್ನ ಹಾಕಿ ಇಡೋದ್ರಿಂದ ಕೌಂಟರ್ ಟಾಪ್ ಮೇಲೆ ಡಸ್ಟ್ ಹರಡೋದಿಲ್ಲ, ನೋಡೋಕ್ಕೂ ನೀಟಾಗಿ ಕಾಣ್ತಾ ಇರುತ್ತೆ. ಹಾಗೆ ಈ ರೀತಿ ಕೌಂಟರ್ ಟಾಪ್ನ ಒಂದು ಸೈಡ್ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಸೊ ಹಾಗೆ ಓಪನ್ ಕಿಚನ್ ಆಗಿರೋದ್ರಿಂದ ಯಾವಾಗಲೂ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿರಬೇಕು. ಸೊ ಸಾಮಾನ್ಯ ಏನಾದರೂ ಕ್ಲೀನಿಂಗ್ ಕೆಲಸ ಮಾಡ್ತಾ ಇರ್ತೀವಿ, ಅವಾಗಲೇ ಮನೆಗೆ ಯಾರಾದರೂ ಬರೋ ಅಂತ. ಓಪನ್ ಕಿಚನ್ ಆಗಿರೋದ್ರಿಂದ ಜಾಸ್ತಿ ಪಾತ್ರೆಗಳನ್ನ ನಾನು ಕೌಂಟರ್ ಟಾಪ್ ಮೇಲೆ ಇಡೋಕೆ ಹೋಗೋದಿಲ್ಲ. ಹಾಗೆ ಇನ್ನೊಂದು ಸೈಡ್ ಕ್ಯಾಬಿನೆಟಲ್ಲಿ ಈ ರೀತಿ ಪಿಂಗಾಣಿ ಮಗ್ಗಳಾಗಿರ್ಬೋದು, ಹಾಗೆ ಸರ್ವರ್ ಪ್ಲೇಟ್ಸ್, ಇದನ್ನೆಲ್ಲ ಗ್ಲಾಸ್ ಬೌಲು, ಸೊ ಇದನ್ನೆಲ್ಲ ನಾನು ಈ ರೀತಿ ಜೋಡಿಸಿಟ್ಕೊಂಡಿರ್ತೀನಿ. ಸೊ ಇದನ್ನೇನು ನಾನು ಫುಲ್ಲಾಗಿ ಡೀಪ್ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ಮಗ್ಗಳೆಲ್ಲ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿ ಹಾಗೆ ಅದ್ರ ಜಾಗದಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಜಾಗ ಚಿಕ್ಕದಿರಲಿ ದೊಡ್ಡದಿರಲಿ ಆರ್ಗನೈಸ್ ಮಾಡಿ ಇಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಮೆಸ್ಸಿಯಾಗಿ ಇಟ್ಕೊಂಡ್ರೆ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದಿಲ್ಲ, ನೀಟಾಗಿ ಜೋಡಿಸಿ ಇಟ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಕಿಚನ್ ಯಾವಾಗಲೂ ಕ್ಲೀನಾಗಿ ಕಾಣ್ತಾ ಇರುತ್ತೆ. ಹಾಗೆ ಕಿಚನ್ ಕೌಂಟರ್ ಟಾಪ್ ಫುಲ್ ಕ್ಲೀನ್ ಮಾಡಿ ಆದಮೇಲೆ ಕೆಳಗಡೆ ದೊಡ್ಡ ದೊಡ್ಡ ಪಾತ್ರೆಗಳ ಇಡುವಂಥ ಜಾಗನ ಫುಲ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಡಸ್ಟ್ ಎಲ್ಲ ತೆಗೆದು ಹಾಗೆ ಈ ಲಿಕ್ವಿಡ್ ಎಲ್ಲ ಹಾಕಿ ನೀಟಾಗಿ ಒರೆಸ್ಬಿಟ್ಟು ಒಂದು ಅರ್ಧ ಗಂಟೆ ಡೋರ್ ಓಪನ್ ಮಾಡಿ ಹಾಗೆ ಬಿಡಬೇಕು. ಸೊ ಅದಾದಮೇಲೆ ಪಾತ್ರೆಗಳನ್ನು ಜೋಡಿಸ್ಕೊಬೇಕು. ಹಾಗೆ ನಾನು ಇಲ್ಲೂ ಕೂಡ ಈ ಶೀಟನ್ನು ಯೂಸ್ ಮಾಡಿಕೊಂಡು ಪಾತ್ರೆಗಳನ್ನು ಜೋಡಿಸ್ಕೊಂಡು ಹಾಗೆ ಇಲ್ಲಿ ಡೈಲಿ ಕುಕ್ ಮಾಡೋಕ್ಕೆ ಏನು ಪಾತ್ರೆಗಳನ್ನ ಯೂಸ್ ಮಾಡ್ಕೊಳ್ತೀನಿ ಆ ಪಾತ್ರೆಗಳನ್ನು ಮಾತ್ರ ನಾನು ಒಂದು ಸೈಡ್ ಜೋಡಿಸಿಟ್ಟು ಹಾಗೆ ಇನ್ನೊಂದು ಸೈಡ್ ಕ್ಯಾಬಿನೆಟ್ಗಳಲ್ಲಿ ತುಂಬ ರೇರ್ ಆಗಿ ಯೂಸ್ ಮಾಡುವಂಥ ಪಾತ್ರೆಗಳು, ಇವಾಗ ಹಬ್ಬಕ್ಕೆ ಇಲ್ಲಾಂದರೆ ಯಾರಾದರೂ ಮನೆಗೆ ರಿಲೇಟಿವ್ ಬಂದಾಗ ತುಂಬ ಜನ ಇದ್ದಾಗ ದೊಡ್ಡ ದೊಡ್ಡ ಪಾತ್ರೆಗಳು ಯೂಸ್ ಮಾಡ್ತೀವಲ್ವಾ, ಸೊ ಆ ರೀತಿ ಪಾತ್ರೆಗಳನ್ನ ಜೋಡಿಸಿಟ್ಕೊಂಡಿರ್ತೀನಿ. ಹಾಗೆ ಇನ್ನೊಂದು ಸೈಡು ಕಿಚನ್ ಡ್ರಾಯರ್ಗಳಲ್ಲಿ ಮಕ್ಕಳ ಲಂಚ್ ಬಾಕ್ಸ್ಗಳನ್ನ ಇಟ್ಟಿರ್ತೀನಿ, ತಗೊಳಕ್ಕೆ ಈಸಿ ಆಗಲಿ ಅಂತ ಒಂದೇ ಡ್ರಾಯರಲ್ಲಿ ಹಾಕಿಟ್ಬಿಡ್ತೀನಿ. ಫೈನಲಿ ಕಿಚನ್ ಕ್ಲೀನಿಂಗ್ ಆರ್ಗನೈಸಿಂಗ್ ಎಲ್ಲ ಮುಗಿದ ಮೇಲೆ ನೋಡಕ್ಕೆ ಅಡುಗೆ ಮನೆ ಈ ರೀತಿ ಇದೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್.